ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಯಾರು ನನ್ನ ವಿಡಿಯೋಸ್ನ ಫಸ್ಟ್ ನೋಡ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲೊಬ್ರು ಕಸ್ಟಮರು ನಮ್ಮದು ಬಾವಿಯಲ್ಲಿ ನೀರು ಬೀಳೋ ಸೌಂಡ್ ಕೇಳ್ತದೆ, ಚೆಕ್ ಮಾಡಬೇಕು, ಮೋಟ್ರ್ ರನ್ನಿಂಗ್ ಮೇಲೆ ಚೆಕ್ ಮಾಡಬೇಕು ಅಂತ ಹೇಳಿದ್ರು. ಫ್ರೆಂಡ್ಸ್, ಈ ಬೋರ್ವೆಲ್ ಕೊಡ್ದಿರೋದು ಬರೀ 160 ಅಡಿನೇ. ನೋಡ್ಬೋದು ನೀವು ಯಾವ ರೀತಿ ನೀರು ಮೋಟ್ರ್ವರೆಗೂ ಬಿದ್ದುಬಿಟ್ಟು ಎಳೆದು ಬಿಡ್ತಿದೆ. ಮತ್ತು ಈ ನೀರು ತುಂಬ್ತಾನೆ ಹಂಗೆ ಸ್ಟೋರೇಜ್ ಆಗಿ ಮತ್ತೆ ಎತ್ತಿ ಆಚೆ ಆಗುತ್ತೆ. ಫ್ರೆಂಡ್ಸ್ ನೋಡಿರಿ, ಇವಾಗ ನೀರು ತುಂಬ್ತಾ ಇದೆ, ಇವಾಗ ಮತ್ತೆ ಖಾಲಿ ಆಗುತ್ತೆ. ಮೋಟ್ರಿಗೆ ಸಪ್ಲೈ ಆದಾಗ ಎತ್ಕೊಳುತ್ತೆ. ಇವರು ಯಾವ ರೀತಿ ತುಂಬ್ತದೆ ಅದನ್ನು ಚೆಕ್ ಮಾಡ್ಬೇಕಂದ್ರು ಮೋಟ್ರ್ ಆಫ್ ಮಾಡಿದ್ರೆ ನೋಡ್ಬೋದು, ಗ್ಯಾಪಲ್ಲಿ ಬರ್ತಿರೋ ಒಂದು 1/2 ಇಂಚ್ ನೀರು ಹೇಗೆ ತುಂಬ್ತಾ ಇದೆ ನೋಡ್ಬೋದು ನೀವು. ಇದೇ ರೀತಿ ಬೋರ್ ಒಳಗಡೆ ನೀರು ತುಂಬ್ಕೊಳೋದು. ಫ್ರೆಂಡ್ಸ್, ಪ್ರೆಷರ್ ಜಾಸ್ತಿ ಇದ್ರೆ ಮೇಲೆವರೆಗೂ ಬರುತ್ತೆ, ಪ್ರೆಷರ್ ಕಮ್ಮಿ ಇದ್ರೆ ಮೇಲೆವರೆಗೂ ಬರಲ್ಲ. ಅದು ನೋಡ್ಬೋದು ನೀವು ಯಾವ ರೀತಿ ನೀರು ತುಂಬುತ್ತೆ ಅಂತ. ನಿಮಗೆ ವಿಡಿಯೋ ಪೂರ್ತಿ ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ. ಸುಮಾರು ಜನ ಕೇಳ್ತಾರೆ, ನೀರು ತುಂಬ್ಕೊಂಡ್ಬಿಟ್ಮೇಲೆ ನೀರು ಬರೋದು ಕಾಣಿಸುತ್ತಾ ಅಂತ ಕೇಳ್ತಾರೆ. ನೀರು ತುಂಬ್ಕೊಂಡ್ಮೇಲೆ ಯಾವ ಬೋರಲ್ಲಿ ನೀರು ಯಾವ ರೀತಿ ಬರುತ್ತೆ ಅಂತ ಕಾಣಿಸಲ್ಲ. ನೀರು ಖಾಲಿ ಆದ್ಮೇಲೆ ಯಾವ ರೀತಿ ನೀರು ಬರೋದು ಅಂತ ಚೆಕ್ ಮಾಡ್ಬೋದು. ಸೊ ಹಾಗಾಗಿ ಇದು ರನ್ನಿಂಗ್ ಮೇಲೆ ಚೆಕ್ ಮಾಡಿರೋದು. ನೋಡ್ಬೋದು ಯಾವ ರೀತಿ ನೀರು ತುಂಬ್ತಾ ಇದೆ ಅಂತ. ಹಾಗೆ ಅಬ್ಸರ್ವ್ ಮಾಡಿ, ನೀರು ತುಂಬ್ಕೊಂಡು ಫುಲ್ಲು ಮೇಲೆ ಬಂದ್ಬಿಡುತ್ತೆ. ಮೇಲೆ ಒಂದು 160 ಅಡಿ ಬಾವಿ ಇರೋದು ಫ್ರೆಂಡ್ಸ್, ಇದು ಬೋರ್ವೆಲ್ ಇರೋದು. ಮೇಲೆ ಒಂದು 60 ಅಡಿಗೆ ಬಂದು ಲಾಸ್ಟ್ ನಿಂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡ್ಬೋದು ಈ ಗ್ಯಾಪ್ ಇರೋದು ಬಂದು 70 ಅಡಿಯಲ್ಲಿ ಫ್ರೆಂಡ್ಸ್. ನೋಡ್ಬೋದು ಇವಾಗ ನೋಡಿ, ಸ್ಟೋರೇಜ್ ಆಯಿತು, ನೀರು ಹಾಗೆ ತುಂಬ್ಕೊಂಡು ಮೇಲೆ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿ ನೀವು ಏನಾರ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ, ದಯವಿಟ್ಟು ಕಾಲ್ ಮಾಡ್ಬೋದು. ವಿತ್ ವಿಡಿಯೋ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಎಲ್ಲಿದ್ರು ಮಾಡ್ಕೊಡ್ತೀರಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ